ಪುಷ್ಪ ಸಿನಿಮಾ ನೋಡಿದೀವಿ. ಪುಷ್ಪ ಸಿನಿಮಾದಲ್ಲಿ ಈ ಸ್ಯಾಂಡಲ್ ಸ್ಮಗ್ಲಿಂಗ್ ಹೆಂಗೆಲ್ಲ ಆಗುತ್ತೆ ಅಂತೇಳಿ ಅಲ್ಲೊಂದು ಸಿಂಡಿಕೇಟ್ ಅಂತ ಕೇಳ್ತೀವಿ. ಈಗ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲೂ ಕೂಡ ಈ ಸಿಂಡಿಕೇಟ್ ಅನ್ನೋ ಒಂದು ಪದವನ್ನ ನಾವು ಕೇಳ್ತಾ ಇದೀವಿ. ಇಲ್ಲಿ ಹೇಗೆ ವರ್ಕ್ ಆಗಿದೆ ಅಂತೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಸಿಂಡಿಕೇಟ್ ಅಲ್ಲಿ ಯಾರೆಲ್ಲ ಇದ್ರು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಆದ್ರೆ ಈಗ ಇರುವಂತದ್ದು ಈ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದ್ರೆ ಮತ್ತೊಂದು ಕಡೆ ಒಂದಷ್ಟು ಇಂಟ್ರೆಸ್ಟಿಂಗ್ ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಆಕೆ ದುಬೈನಿಂದ ಭಾರತಕ್ಕೆ ಬೆಂಗಳೂರಿಗೆ ಚಿನ್ನವನ್ನ ತಂದಲ್ಲ, ಆ ತಂದಿದ್ದು ಹೇಗೆ, ತಗ್ಲಾಕೊಂಡಿದ್ದು ಹೇಗೆ, ಆ ಕ್ಷಣ ಏನಾಯ್ತು, ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ರನ್ಯಾ ಹಾಗೂ ರಾಜಕೀಯ ನಾಯಕರಿಗೆ ಇರುವಂತ ನಂಟೇನು, ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಟಿವ್ ರಿಪೋರ್ಟ್. ಸರ್ಕಾರದಿಂದ 12 ಎಕರೆ ಜಮೀನು ಮಂಜೂರಾಗಿದೆ. ನೋಡಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ಎಕರೆ ಜಮೀನು ಮಂಜೂರಾಗಿರೋದು. ರನ್ಯಾ ನಿರ್ದೇಶಕಿ ಆಗಿರುವಂತಹ ಕಂಪನಿಗೆ ಸರ್ಕಾರ 12 ಎಕರೆ ಭೂಮಿಯನ್ನ ಮಂಜೂರು ಮಾಡಿದ್ದು. ಡಾಕ್ಯುಮೆಂಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಯುಮೆಂಟ್ ಲಭ್ಯ ಆಗಿದೆ. ಅದು ಸುಮ್ಮನೆ ಹೇಳೋದಲ್ಲ, ದಾಖಲೆ ಸಮೇತ ವೀಕ್ಷಕರ ಮುಂದೆ ಇಡ್ತಾ ಇದ್ದೀವಿ. ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಸಿಕ್ಕಾಕೊಂಡಂತ ಒಬ್ಬ ನಟಿ, ಈಕೆ ಒಂದು ಕಂಪನಿಗೆ ನಿರ್ದೇಶಕಿ, ಈಕೆ ನಿರ್ದೇಶಕಿ ಇರುವಂತಹ ಆ ಕಂಪನಿಗೆ ಸರ್ಕಾರದಿಂದಲೇ 12 ಎಕರೆ ಭೂಮಿ. ಇದನ್ನ ಮತ್ತೆ ನಿಮಗೆ ಈಸಿಯಾಗಿ ಸರಳವಾಗಿ ಹೇಳುವಂತ ಅಗತ್ಯ ಇಲ್ಲ. ನಮ್ಮ ವೀಕ್ಷಕರು ಬಹಳ ಜಾಣರು, ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ತುಂಬಾ ಜನರು ಇದ್ದಾರೆ. 12 ಎಕರೆ ಹೆಂಗ್ ಕೊಟ್ರು, ಇದ್ರ ಹಿಂದೆ ಯಾವ ರೀತಿ ವ್ಯವಸ್ಥಿತವಾಗಿ ಜಾಲ ಇದೆ, ಯಾವ ರೀತಿ ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆ. ದುಬೈಯಿಂದ ಕೆಜಿಗಟ್ಟಲೆ ಚಿನ್ನ ತಗೊಂಡ್ಬರೋದು ಅಂತಂದ್ರೆ ಎಷ್ಟು ಈಸಿನಾ? ಈಗ ನಮ್ ಜನ ಪ್ರಶ್ನೆ ಮಾಡ್ತಾರೆ, ಅಲ್ಲ ರೀ, ಒಂದು ವಸತಿ ನಿಲಯದಲ್ಲಿ ಇವತ್ತು ಒಂದು ಬಿಲ್ಡಿಂಗ್ ಕಟ್ಕೊಡಕ್ ಬರಲ್ಲ ಇವರಿಗೆ. ಬಿಲ್ಡಿಂಗ್ ಅಲ್ಲ, ಬಡವರು ಎಷ್ಟೋ ಜನರಿಗೆ ಮನೆ ಇಲ್ಲ. ಎಲ್ಲೋ ಒಂದ್ ಕಡೆ ಒಂದ್ ಜಾಗದಲ್ಲಿ ಉಳುಮೆ ಮಾಡ್ಕೊಂಡಿರೋಂತ ರೈತರನ್ನ ಅವ್ರನ್ನ ಗುಲ್ಲೆಬ್ಸೋ ಕೆಲಸ ಮಾಡ್ತಾರೆ, ಹತ್ತಿಕ್ಕೋ ಕೆಲಸವನ್ನ ಮಾಡ್ತಾರೆ. ಆದ್ರೆ 12 ಎಕರೆ 12 ಸೈಟ್ ಅಲ್ಲ, 12 ಎಕರೆ ಮಂಜೂರು ಮಾಡ್ತಾರೆ ಅಂತಂದ್ರೆ ಏನರ್ಥ? ಯಾರಿದ್ರಿಂದ ಇರೋದು? ಯಾವ ಸರ್ಕಾರ ಇತ್ತು? ಈಗ ಯಾವ ಸರ್ಕಾರ ಇದೆ? ಆಕೆ ಅಲ್ಲಿಂದ ಗೋಲ್ಡ್ ತಂದು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತಂದ್ರೆ ಗೊತ್ತೇ ಇಲ್ವಾ ರಾಜಕೀಯ ನಾಯಕರಿಗೆ? ಆಮೇಲೆ ಈಕೆ ಯಾರ ಮದ್ವೆಗೆ ಹೋಗಿ ಸ್ಟೆಪ್ ಹಾಕಿದ್ರು, ಯಾರ ಮನೆ ಫಂಕ್ಷನ್ಗಳಿಗೆ ಹೋಗಿದ್ರು, ಆಯ್ತು, ಅವ್ರ ವೈಯಕ್ತಿಕ ವಿಚಾರ ಮಾತಾಡೋದು ಬೇಡ. ಅವ್ರ ತಂದೆ IPS ಅಧಿಕಾರಿ ರಾಮಚಂದ್ರ ರಾವ್ ADGP ಆಗಿದ್ದಾರೆ, ಓಕೆ, ಅದು ಬೇಡ. ಇವ್ರಿಗೆ ಯಾಕೆ ಬೇಕಾಗಿತ್ತು ಇದೆಲ್ಲ ಅಂತಂದ್ರೆ ಇವ್ರಿಗೆ ಬೇಕಾಗಿರ್ಲಿಲ್ಲ. ಇವರು ಅಲ್ಲಿದ್ದಂತ ರಾಜಕೀಯ ಪ್ರಭಾವಿಗಳಿಗೆ, ಸಿಂಡಿಕೇಟ್ ಮೆಂಬರ್ಗಳಿಗೆ ಬೇಕಾಗಿತ್ತು. ಸೆಲೆಬ್ರಿಟಿ ಅಂತ ಹೇಳಿಕೊಂಡು ಆಕೆಯ ಮೂಲಕ ಸ್ಮಗ್ಲಿಂಗ್ ಅನ್ನ ಮಾಡಿಸ್ತಾ ಇದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಥವಾ ಈಕೆಯ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು ಅದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗುತ್ತೆ. ಆಮೇಲೆ ಇದು ದೇಶದ ಭದ್ರತೆ ವಿಚಾರ ಕೂಡ ಹೌದು. ಬೆಂಗಳೂರು ಟು ದುಬೈ ಕೆಜಿಗಟ್ಟಲೆ ಚಿನ್ನಾನ ಇಷ್ಟು ಈಸಿಯಾಗಿ ನಮ್ಮ ರಾಜ್ಯಕ್ಕೆ ತಗೊಂಡ್ಬರೋದು ಅಂತಂದ್ರೆ ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅಧಿಕಾರಿಗಳು, ಪ್ರೋಟೋಕಾಲ್ ಆಫೀಸರ್ಸ್, ಇಂಟೆಲಿಜೆನ್ಸಿ ಅವರು, ಸ್ಥಳೀಯ ಪೊಲೀಸರು, ಎಲ್ಲಾರ್ದು ಬರುತ್ತೆ ಲಿಸ್ಟ್. ಇನ್ನೊಂದು, ಆ ದುಬೈ ಕರೆನ್ಸಿನೇ ಕೊಟ್ಟು ಇವರು ಚಿನ್ನ ಖರೀದಿ ಮಾಡ್ತಿದ್ರು ಅಂತಂದ್ರೆ ಅಲ್ಲಿ ದುಬೈ ಕರೆನ್ಸಿ ಕೊಡ್ತಾ ಇದ್ದವ್ರು ಯಾರು? ಇವಳು ಇಲ್ಲಿಗಲ್ ಆಗಿ ಈ ತರ ಇದನ್ನ ಚಿನ್ನ ಪರ್ಚೇಸ್ ಮಾಡಿ ತಗೊಂಡ್ಬರೋದು ಅಂತಂದ್ರೆ ಈ ಇಲ್ಲಿಗಲ್ ಆಕ್ಟಿವಿಟೀಸ್ ಸಪೋರ್ಟ್ ಕೊಟ್ಟವ್ರು ಯಾರು? ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತಿದೆ ಅಪ್ ಟು ದುಬೈವರೆಗೂ. ಹೌದು, ಇದೆಲ್ಲವೂ ಕೂಡ ಆಚೆ ಬರಬೇಕು. ಇದು ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷದಿಂದ ಈ ರೀತಿಯ ಕೆಲಸ ನಡೀತಾ ಇತ್ತು? 12 ಎಕರೆ ಜಮೀನು ಯಾರದ್ದು? ಹೇಗ್ ಮಂಜೂರು ಮಾಡಿದ್ರು? ಇವ್ರ ಅಪ್ಪನ ಮನೆ ದುಡ್ಡಲ್ಲ, ಇದು ಸರ್ಕಾರದ ದುಡ್ಡು. ರನ್ಯಾರಾವ್ ಹೇಗ್ ಕೊಟ್ರಿ? ಯಾರನ್ನ ಕೇಳಿಕೊಟ್ರಿ ನೀವು? ಯಾವ ಪುರುಷಾರ್ಥ ಕೊಟ್ರಿ? ಇದೆಲ್ಲದಕ್ಕೂ ಸರ್ಕಾರ ಉತ್ತರ ಕೊಡಬೇಕು. ಅಥವಾ ಈಗ ಪ್ರಸ್ತುತ ಸರ್ಕಾರ ಇದೆಯಲ್ಲ, ಪ್ರಸ್ತುತ ಸರ್ಕಾರ ಇದೆಯಲ್ಲ, ಇದು ಯಾವ ಅವಧಿಯಲ್ಲಿ ಮಂಜೂರಾಗಿದ್ದು, ಯಾವ ಕಾರಣಕ್ಕಾಗಿ ಮಂಜೂರಾಗಿದ್ದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾರಾ? ಕೊಟ್ಬಿಡ್ತಾರ ಅವರು? 100% ಕೊಡಲ್ಲ ಅವರು. ಕೊಡ್ಲಿ ನೋಡೋಣ, ನಾನೇ ಮಂಜೂರು ಮಾಡಿ ಕೊಟ್ಟಿದ್ದು, ಏನಿವಾಗ ಬನ್ನಿ ನೋಡೋಣ, ಇದೇ ತಟ್ಕೊಂಡು ಬನ್ನಿ ನೋಡೋಣ ಮುಂದೆಗಡೆ. ನಾವು ಪತ್ತೆ ಹಚ್ತೀವಿ ಯಾರು ಇದ್ರ ಹಿಂದೆ ಇದ್ದಾರೆ. 12 ಎಕರೆ ನೀವು ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದೀರಿ ಗೊತ್ತಾಗಬೇಕು. ಇವತ್ತು ರಾಜ್ಯದ ಜನತೆ ಮುಂದೆ ಇಡಿ, ನೋಡ್ರಪ್ಪ, 12 ಎಕರೆ ನಮ್ಮ ಸರ್ಕಾರದ ಅವಧಿಯಲ್ಲಿ
ನಾವು ರಣ್ಯಾರಾವ್ಗೆ ಕೊಟ್ಟಿದ್ದು ಈ ಕಾರಣಕ್ಕೋಸ್ಕರ. ಆಶ್ರಮ ಕಟ್ಟಕ್ ಕೊಟ್ರ, NGO ಮಾಡೋದಕ್ ಕೊಟ್ರ, ಸ್ಕೂಲ್ ಮಾಡೋದಕ್ ಕೊಟ್ರ. ಇವತ್ತು ಎಷ್ಟೋ ಜನಕ್ಕೆ ಸತ್ತವ್ರಿಗೆ ಉಳೋದಕ್ಕೆ ಜಾಗ ಇಲ್ಲ ಅಂತೇಳಿ, ಸ್ಮಶಾನ ಇಲ್ಲ ಅಂತೇಳಿ ಭಾಗ ಮಾಡ್ಕೋತಾವ್ರ ಜನ. ಅಲ್ಲ, ಪ್ರತಿಯೊಬ್ಬರಿಗೂ ನಾವು ಸೂರು ಕಲ್ಪಿಸ್ತೀವಿ ಅಂತ ಹೇಳ್ತಾರೆ ಸರ್ಕಾರದವರು. ಆದ್ರೆ ಎಷ್ಟೋ ಜನರು ಗುಡಿಸ್ಲಲ್ಲಿದ್ದಾರೆ ಈಗಲೂ. ಅಂತವ್ರ ಬಗ್ಗೆ ಗಮನ ಹರಿಸಿ ಮಾಡಿ. ಜನತಾ ಪ್ಲಾಟು ಕೊಡ್ರಿ, ಒಂದ್ 2-3 ಲಕ್ಷ ರೂಪಾಯಿದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿಕೊಡಿ. ಅದಾಗಲ್ಲ, 12 ಎಕರೆ ಜಮೀನ್ ರಣ್ಯಾರಾವ್ ಕೊಟ್ಬಿಡಿ. ಅವರು ಕೆಜಿ ಗಟ್ಲೆ ಚಿನ್ನ ದುಬೈಯಿಂದ ತಗೊಂಡ್ಬರ್ತಾ ಇರಲಿ, ಇಲ್ಲಿಗಲ್ ಆಕ್ಟಿವಿಟಿ ಜೋರಾಗಿ ನಡೀತಾ ಇರಲಿ. 12 ಎಕರೆ ಜಮೀನ್ ಕೊಟ್ಟವ್ರೆ ಅಂತಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ಲೇಬೇಕಲ್ಲ ಇಲ್ಲಿ. 12 ಎಕರೆ ಜಮೀನ್ಗೆ ಈಕೆ ಋಣ ಸಂದಾಯ ಏನ್ ಕೊಟ್ಟಿರ್ಬೋದು? ಅನ್ನೋದಕ್ಕೋಸ್ಕರ ಕೊಟ್ರ ಅಥವಾ ಗೋಲ್ಡ್ ಸ್ಮಗ್ಲಿಂಗ್ಗೋಸ್ಕರ ಕೊಟ್ರ? ಇದು ಇನ್ವೆಸ್ಟಿಗೇಷನ್ ಆಗುತ್ತೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. 2 ತನಿಖಾ ಸಂಸ್ಥೆಗಳಿಂದ ತೀವ್ರ ತನಿಖೆ. ರಣ್ಯಾ ರಾವ್ ಸ್ಯಾಂಡಲ್ವುಡ್ ನಟಿ ಇದೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗುಲಕೊಂಡು ವಿಲ ಅಂತ ಒದ್ದಾಡ್ತಿದ್ದಾಳೆ. ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಲು ಆಗದೆ ಕಣ್ಣೀರು ಹಾಕ್ತಿದ್ದಾಳೆ. ಮತ್ತೊಂದೆಡೆ ಪ್ರಕರಣದ ತನಿಖೆಗೆ ಸಿಬಿಐ ಎಂಟ್ರಿ ಕೊಟ್ಟಿದ್ದು ಆರೋಪಿಗಳಿಗೆ ನಡುಕ ಶುರುವಾಗಿದೆ. ಇನ್ನೂ ಒಂದ್ ಕಡೆ ಡಿಆರ್ಐ, ಮತ್ತೊಂದ್ ಕಡೆ ಸಿಬಿಐ ಟೀಮ್ ತನಿಖೆ ಚುರುಕುಗೊಳಿಸಿದೆ. ಹಾಗಾದ್ರೆ ಅಧಿಕಾರಿಗಳ ತನಿಖೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಗೋಲ್ಡ್ ಸ್ಮಗ್ಲಿಂಗ್ ಸಿನಿಮಾ ಸ್ಟೈಲ್ನಲ್ಲಿ ನಡೀತಿತ್ತ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಸ್ಮಗ್ಲಿಂಗ್ಗೆ ನಟಿಯನ್ನೇ ಬಳಸಿಕೊಂಡಿದ್ಯಾಕೆ? ದುಬೈ, ಅಮೆರಿಕ, ಭಾರತಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇದೆಯಾ? ನಟಿ ರಣ್ಯಾಗೆ ಗೋಲ್ಡ್ ಸ್ಮಗ್ಲಿಂಗ್ ಗ್ಯಾಂಗ್ ದೊಡ್ಡ ಮಟ್ಟದ ಕಮಿಷನ್ ಕೊಡ್ತಿತ್ತ. ಹೀಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಜೊತೆಗೆ ಬೆಂಗಳೂರಿಗೆ ಗೋಲ್ಡ್ ತಲುಪಿಸಲು ರಣ್ಯಾ ನೇಮಿಸಿಕೊಂಡ್ರ. ರಾಜಕೀಯ ಮುಖಂಡರು, ಐಪಿಎಸ್ ಅಧಿಕಾರಿ, ಪೊಲೀಸ್ ಸಿಬ್ಬಂದಿ, ಕಸ್ಟಮ್ಸ್ ಅಧಿಕಾರಿಗಳ ಲಿಂಕ್ ನಟಿಗೆ ಇತ್ತ ಅನ್ನೋದು 3 ಪೊಲೀಸ್ ಕಾನ್ಸ್ಟೇಬಲ್ಗಳ ವಿಚಾರಣೆಯಲ್ಲಿ ಬಯಲಿಗೆ ಬಂದಿದೆ. ಈವರೆಗೆ 27 ಬಾರಿ ದುಬೈಗೆ ಹೋಗಿ ಬಂದಿರೋ ನಟಿಗೆ ಏರ್ಪೋರ್ಟ್ ದಾಟಲು ಪೊಲೀಸ್ ಸಿಬ್ಬಂದಿ ಸಹಾಯ ಮಾಡಿದ್ರ. ದುಬೈನಿಂದ ಇಲ್ಲಿನ ಏರ್ಪೋರ್ಟ್ ಸಿಬ್ಬಂದಿ ಬಗ್ಗೆ ರಣ್ಯಾಗೆ ಮಾಹಿತಿ ಹೋಗ್ತಿತ್ತ. ಈ ಎಲ್ಲ ಶಂಕೆ ವ್ಯಕ್ತವಾಗಿದೆ. ಇದೇ ಕಾರಣಕ್ಕೆ ರಣ್ಯಾಳನ್ನೇ ಆಯ್ಕೆ ಮಾಡಿತ್ತ ಅನ್ನೋ ಅನುಮಾನ ಹುಟ್ಟಿದೆ. ಜ್ಯುವೆಲ್ಲರಿ ಅಂಗಡಿ ಜೊತೆ ನಟಿ ಸಂಪರ್ಕ. ತನಿಖೆ ವೇಳೆ ಗೋಲ್ಡ್ ಕಂಪನಿ ಬಗ್ಗೆ ಮಾಹಿತಿ. ಇನ್ನು ರಣ್ಯಾಳನ್ನ ವಶಕ್ಕೆ ಪಡೆಯಲು ಸಿಬಿಐ ಪ್ಲಾನ್ ಮಾಡಿದೆ. ಜೊತೆಗೆ ಬೆಂಗಳೂರು, ಮುಂಬೈ ಏರ್ಪೋರ್ಟ್ಗಳಲ್ಲಿ ಸ್ಮಗ್ಲಿಂಗ್ ಗ್ಯಾಂಗ್ಗೆ ಯಾರ್ಯಾರು ಕನೆಕ್ಟ್ ಇದ್ದಾರೆ ಅನ್ನೋ ಬಗ್ಗೆ ತನಿಖೆಗೆ ಮುಂದಾಗಿದೆ. ಟ್ರಾವೆಲ್ ಏಜೆನ್ಸಿ, ಜ್ಯುವೆಲ್ಲರಿ ಅಂಗಡಿಗಳ ಮೇಲೆ ತನಿಖಾ ತಂಡಗಳು ಕಣ್ಣಿಟ್ಟಿವೆ. ಸದ್ಯ ಅದೊಂದು ಜ್ಯುವೆಲ್ಲರಿ ಅಂಗಡಿ ಜೊತೆಗೆ ನಟಿಗೆ ಸಂಪರ್ಕ ಇತ್ತು ಎನ್ನಲಾಗ್ತಿದೆ. ಮುಂಬೈ ಹಾಗೂ ಕರ್ನಾಟಕದ ಟ್ರಾವೆಲ್ ಏಜೆನ್ಸಿ ಕೆಲ ಚಿನ್ನದ ಮಳಿಗೆಗಳ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಸಿಬಿಐ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕ್ರೈಮ್ ರಿಪೋರ್ಟರ್ ಮಾದೇಶ್ ಹಾಗೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಂಜುನಾಥ್. ಮೊದಲಿಗೆ ಮಾದೇಶ್ ಬಳಿ ಹೋಗ್ತೀನಿ. ಮಾದೇಶ್, 12 ಎಕರೆ ಏನು ಕೊಟ್ಟಿದ್ದು? ನಾಗೇಂದ್ರ ಬಾಬು, ಈಗಾಗಲೇ ಆ ನಟಿಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಜೊತೆಗೆ ಆಕೆಯ ಒಂದಷ್ಟು ಇನ್ಕಮ್ ಆಗಿರ್ಬೋದು, ಆಕೆ ಹೆಸರಲ್ಲಿ ಏನೆಲ್ಲ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆಯನ್ನ ನಡೆಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕೆಂದ್ರೆ ಈಕೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದಾಗಿರ್ಬೋದು, ಅದರಿಂದ ಬರುವಂತ ಹಣ ಆಗಿರ್ಬೋದು, ಅದೆಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಆಕೆಗೆ ಕಳೆದ 2-3 ವರ್ಷಗಳಿಂದಲೂ ಕೂಡ ಆಕೆ ಹೆಸರಲ್ಲಿ ಏನೆಲ್ಲ ಇದೆ, ಜೊತೆಗೆ ಆಕೆ ಒಂದು ಪ್ರೈವೇಟ್ ಕಂಪನಿಯನ್ನ ಓಪನ್ ಮಾಡುವಂತ ಕೆಲಸನ ಮಾಡಿದ್ಲು. ಆ ಒಂದು ಕಂಪನಿಯ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆಯುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಈ ವೇಳೆ ಆಕೆ ಹೆಸರಲ್ಲಿ 12 ಎಕರೆ ಜಮೀನು ಮಂಜೂರಾಗಿರುವಂತದ್ದು ಗೊತ್ತಾಗಿದೆ. ಅದರಲ್ಲೂ ಕೂಡ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಕಡೆಯಿಂದ ಆ ಒಂದು 12 ಎಕರೆ ಜಮೀನು ಮಂಜೂರು ಆಗಿರುವಂತದ್ದು ದಾಖಲೆಗಳು ಈಗಾಗಲೇ ಅಧಿಕಾರಿಗಳಿಗೆ ಮಾಹಿತಿ ಗೊತ್ತಾಗಿದೆ. ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ, ಈಗಾಗಲೇ ಈಕೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಬಂದಂತ ಹಣ ಆಗಿರ್ಬೋದು, ಜೊತೆಗೆ ಆಕೆ ರಿಯಲ್ ಎಸ್ಟೇಟ್ ನಲ್ಲಿ ಆಕೆ ಭಾಗಿಯಾಗಿದ್ಲು, ರಿಯಲ್ ಎಸ್ಟೇಟ್ ಬಿಸಿನೆಸ್ ಅನ್ನ ಆಕೆ ಮಾಡ್ತಿದ್ಲು ಅಂತ ಹೇಳಿ ಅಧಿಕಾರಿಗಳಿಗೆ
ಸ್ಪಷ್ಟವಾಗಿ ಗೊತ್ತಾಗಿದೆ. ಆ ಒಂದು ವಿಚಾರದ ಬಗ್ಗೆ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ 12 ಎಕರೆ ಸರ್ಕಾರದಿಂದ ಮಂಜೂರು ಆಗಿರುವಂತದ್ದು ಸದ್ಯಕ್ಕೆ ಅಧಿಕಾರಿಗಳಿಗೆ ಒಂದಷ್ಟು ಅನುಮಾನಗಳನ್ನ ಮೂಡಿಸಿದೆ. ಯಾಕಂದ್ರೆ ಈಗಾಗಲೇ ಈಕೆಗೆ ಸಾಕಷ್ಟು ರಾಜಕಾರಣಿಗಳು ಮತ್ತೆ IPS ಅಧಿಕಾರಿಗಳ ಕಾಂಟ್ಯಾಕ್ಟ್ ಇರೋದು ಗೊತ್ತಾಗಿತ್ತು. ಆದ್ರೆ ಸರ್ಕಾರದಿಂದ ಈಕೆ 12 ಎಕರೆ ಜಮೀನನ್ನ ಮಂಜೂರು ಮಾಡಿಸಿಕೊಳ್ತಾಳೆ ಅಂದ್ರೆ ನಿಜಕ್ಕೂ ಕೂಡ ಈಕೆಗೆ ಸರ್ಕಾರದಲ್ಲಿ ಸ್ಟ್ರಾಂಗ್ ಕಾಂಟ್ಯಾಕ್ಟ್ ಇರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆ ಒಂದು ಕಾಂಟ್ಯಾಕ್ಟ್ ನಿಂದಲೇ ಈಕೆ ತನ್ನ ಕಂಪನಿಯ ಹೆಸರಿಗೆ 12 ಎಕರೆ ಜಮೀನನ್ನ ಮಾಡ್ಕೊಂಡಿದ್ದಾಳೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಅನುಮಾನ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಕಂಪ್ಲೀಟ್ ಆಗಿ ಆಕೆಯ ಕಂಪನಿಗೆ ಸೇರಿದಂತ ಡೀಟೇಲ್ಸ್ ಗಳನ್ನ ಕಳೆದ 2-3 ವರ್ಷ. ಮಂಜುನಾಥ್ ನೋಡಿ, ನಮ್ಗೆ ಇಲ್ಲಿ ಒಂದು ಪಾಯಿಂಟ್ ನಿಮ್ಮಿಂದ ಬೇಕು. ಇದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಅವಳು ಸಿಕ್ಕಾಕೊಂಡ ಮೇಲೆ ಗೊತ್ತಾಗಿತ್ತು. ಹೇಗ್ ಸಿಕ್ಕಾಕೊಂಡ್ಲು, ಆಕೆ ಗೋಲ್ಡ್ ತತ್ತಿದ್ದಾಳೆ ಅನ್ನೋದು DRI ಅಧಿಕಾರಿಗಳಿಗೆ ಹೇಗೆ ಗೊತ್ತಾಯ್ತು, ಆಕೆ ಅಲ್ಲಿಗೆ ಬರ್ತಾ ಇದ್ದಂತೆ ಬೆಳಗಿನ ಜಾವ 3-4 ಗಂಟೆಗೇನೋ ಆಕೆಯನ್ನ ಲಾಕ್ ಮಾಡಿದ್ದು. ಆ ಟೈಮಲ್ಲಿ ಏನಾಯ್ತು ಏರ್ಪೋರ್ಟ್ ಅಲ್ಲಿ, ಮಾಹಿತಿ ಕೊಡ್ಬೋದಾ? ನಾಗೇಂದ್ರ ಬಾಬು, ಪ್ರಮುಖವಾಗಿ ನಟಿ ರಮ್ಯಾ ರಾವ್ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡ್ತಾ ಸಂದರ್ಭದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲೇ ಇಲ್ಲಿ ಮೊದಲ ಪಾಯಿಂಟ್ ಸಿಕ್ಕುವಂತದ್ದು. ಯಾಕೆಂತಂದ್ರೆ ನಟಿ ರಮ್ಯಾ ರಾವ್ನ ಯಾವ ರೀತಿ ಲಾಕ್ ಮಾಡ್ತಾರೆ ಅಂತಂದ್ರೆ, ಈಕೆ ಹಿಂದೆನೂ ಕೂಡ ಸಾಕಷ್ಟು ಬಾರಿ ದುಬೈಗೆ ಹೋಗಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇರ್ತಾಳೆ. ಆದ್ರೆ ಈ ಬಗ್ಗೆ ಯಾರು ಕೂಡ ಅನುಮಾನ ಇರಲ್ಲ. ಯಾಕಂದ್ರೆ ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಪ್ರೋಟೋಕಾಲ್ ಅಧಿಕಾರಿಗಳು ಅಂದ್ರೆ ಸಿಬ್ಬಂದಿ ವರ್ಗ ಈಕೆನ ಯಾವುದೇ ಇಮಿಗ್ರೇಷನ್ ತಪಾಸಣೆಗೆ ಒಳಪಡಿಸೋದಿಲ್ಲ. ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಇದು. ಯಾಕೆಂತಂದ್ರೆ ಇಮಿಗ್ರೇಷನ್ ತಪಾಸಣೆ ಕೇಂದ್ರದಲ್ಲಿ ಯಾರೊಬ್ಬ ವಿದೇಶದಿಂದ ಬಂತಕ್ಕಂಥವ್ರು ಕೂಡ ಅಲ್ಲಿ ತಪಾಸಣೆಯನ್ನ ಮಾಡಿದ್ರೆ ಈಸಿಯಾಗಿ ಅವರ ಬಳಿ ಏನೇನಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಆದ್ರೆ ನಟಿ ರಮ್ಯಾ ರಾವ್ ಕೂಡಗೆ ಯಾವುದೇ ತಪಾಸಣೆ ಇರೋದಿಲ್ಲ. 3ನೇ ತಾರೀಕು ಬೆಳಗಿನ ಜಾವ ದುಬೈನಿಂದ ಹೊರಟಂತಹ ರಮ್ಯಾ ರಾವ್ ಬೆಳಗಿನ ಜಾವ 4:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಇಳಿತಾಳೆ. ಇಳಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಪ್ರೋಟೋಕಾಲ್ ಸಿಬ್ಬಂದಿ ಆಕೆಯ ಲಗೇಜ್ ಅನ್ನ ತೆಗೆದುಕೊಂಡು ಆಕೆಯನ್ನ ನೇರವಾಗಿ ಹೊರಗಡೆ ಬಿಡೋದಕ್ಕೆ ಬರ್ತಾ ಇರ್ತಾರೆ. ಆದರೆ ಇದೇ ವೇಳೆ DRI ಅಧಿಕಾರಿಗಳು ಅಲ್ಲಿ ಕಾತ್ಕೊಂಡಿರ್ತಾರೆ. ಕಾತ್ಕೊಂಡಿದ್ದ ಸಂದರ್ಭದಲ್ಲಿ ಆಕೆಯನ್ನ ಪ್ರಶ್ನೆ ಮಾಡ್ತಾರೆ. ಆದ್ರೆ ಆಕೆ ನಾನು ಅಲ್ಲೇ ಇದ್ದಂತಹ ಆ ಒಂದು ಸಿಬ್ಬಂದಿಗಳಿಗೆ ನಾನು ತೆರಳುತ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಗ DRI ಅಧಿಕಾರಿಗಳು ಅವರ ಒಂದು ಅವರಲ್ಲಿ ಇದ್ದಂತಹ ಒಂದು ದಾಖಲೆಗಳನ್ನು ತೋರಿಸಿ ನಾವು ಅಧಿಕಾರಿಗಳು ಅಂತೇಳಿ ಅವರನ್ನ ತೀವ್ರ ತಪಾಸಣೆಗೆ ಒಳಪಡಿಸ್ತಾ ಸಂದರ್ಭದಲ್ಲಿ ಆಕೆಯ ಬಳಿ ಸೊಂಟದಲ್ಲಿ ಸುಮಾರು ಅಂದ್ರೆ ಕೆಜಿ ಗಟ್ಟಲೆ ಚಿನ್ನವನ್ನ ಸುತ್ತಕೊಂಡಿರ್ತಕ್ಕಂಥದ್ದು ಬೆಳಕಿಗೆ ಬರ್ತದೆ. ಇದು ನಂಬರ್ 1 ಫಸ್ಟ್ ಪಾಯಿಂಟ್. ಯಾಕೆಂತಂದ್ರೆ ಈಕೆ ಪ್ರತಿ ಬಾರಿಯೂ ಕೂಡ ಸೊಂಟ ಅಂದ್ರೆ ಬಲೂನ್ ಮಾದರಿಯಲ್ಲಿ ಇದ್ದಂತಹ ಒಂದು ಜರಿಕಿನ ಧರಿಸಿ ಸೊಂಟದಲ್ಲಿ ಈಕೆ ಚಿನ್ನವನ್ನ ಸಾಗಾಣಿಕೆ ಮಾಡ್ತಾ ಇದ್ಲು ಅಂತಕ್ಕಂಥ ದಟ್ಟವಾಗಿರ್ತಕ್ಕಂಥ ಆ ಒಂದು ಅನುಮಾನ ಮೂಡ್ತದೆ. ಹಾಗಾಗಿ ಆಕೆಯನ್ನ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಸರದ ಮಾದರಿಯಲ್ಲಿ ಆಕೆ ವಿನ್ಯಾಸ ಮಾಡ್ಕೊಂಡು ಎತ್ಕೊಂಡ್ಬಂದಿರ್ತಾಳೆ. ಆಗ DRI ಅಧಿಕಾರಿಗಳು ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಸುಮಾರು 3-4 ಗಂಟೆಗಳ ಕಾಲ ಏರ್ಪೋರ್ಟ್ ನಲ್ಲಿ ವಿಚಾರಣೆಗೆ ಒಳಪಡ್ತಾರೆ. ಇದೊಂದು. ಮತ್ತೊಂದು ಭಾಗದಲ್ಲಿ ಹೇಳ್ಬೇಕಾದ್ರೆ ಈಕೆ ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಈಕೆಗೆ ಯಾರು ಅನುಕೂಲ ಅಂದ್ರೆ ಏರ್ಪೋರ್ಟ್ ದಾಟಿಸೋದಕ್ಕೆ ಯಾರು ಅನುಕೂಲ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಮೂಡುತ್ತೆ. ಪ್ರಮುಖವಾಗಿ ಏರ್ಪೋರ್ಟ್ ನಲ್ಲಿ ಇಷ್ಟು ಈಸಿಯಾಗಿ ಸಾಗಿಸ್ಬಿಡ್ಬೋದಂತಕ್ಕಂಥದ್ದು ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಈ ಒಂದು ಕುತೂಹಲ ಇದ್ದೇ ಇರುತ್ತೆ. ಆದ್ರೆ ಈಕೆಗೆ ಏರ್ಪೋರ್ಟ್ಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಭಾಗಗಳಿಂದ ಹಿರಿಯ ಅಧಿಕಾರಿಗಳು ಏರ್ಪೋರ್ಟ್ ನ ಒಂದು ಅಲ್ಲೇ ಇದ್ದಂತಹ ಪ್ರೋಟೋಕಾಲ್ ಸಿಬ್ಬಂದಿಗಳಿಗೆ ಫೋನ್ ಮೂಲಕ ಹೇಳ್ತಾರೆ. ಪ್ರೋಟೋಕಾಲ್ ಸಿಬ್ಬಂದಿಗಳು ಈಕೆನ ನೇರವಾಗಿ ಯಾವುದೇ ತಪಾಸಣೆ ಇಲ್ಲದೆ ಈಕೆನ ನೇರವಾಗಿ ವಿಮಾನ ಹತ್ರ ಬಿಡ್ತಾರೆ. ಅಂತಂದ್ರೆ ಈಕೆಯ ಒತ್ತಡ ಅಂದ್ರೆ ಬೇರೆ ಬೇರೆಯಿಂದ ಕಸ್ಟಮ್ಸ್ ಅಧಿಕಾರಿಗಳಿಗೆ ಇರ್ಬೋದು, ಜೊತೆಗೆ ಅಲ್ಲಿನ ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಸಾಕಷ್ಟು ಒತ್ತಡ ಇದೆ ಅಂತೇಳಿ ಈಗ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ತಿಳಿದು ಬಂದಿರುವಂತದ್ದು. ನಾವು ಏರ್ಪೋರ್ಟ್ ನಲ್ಲಿ ಕೆಲ ಸಿಬ್ಬಂದಿಗಳಿಗೆ ಇದನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡೋ ಪ್ರಕಾರ ಗೊತ್ತಾಗಿದೆ ಏನಂತಂದ್ರೆ ಈಕೆ ಅಷ್ಟು ಸಾಮಾನ್ಯ ಅಲ್ಲ. ಈಕೆ ಏನಾದ್ರೂ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಈಕೆಗೆ ಏನಾದ್ರೂ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂದ್ರೆ ಹಿರಿಯ ಅಧಿಕಾರಿಗಳಿಂದನೂ ಕೂಡ ಈಕೆ ಅಲ್ಲಿನ ಪ್ರೋಟೋಕಾಲ್ ಸಿಬ್ಬಂದಿಗಳಿಗೆ ಕಾಲ್ ಬರ್ತಾ ಇತ್ತು. ಬೇಗ ಅಲ್ಲಿ ಚೆಕ್ ಇನ್ ಆಗ್ಬೇಕು, ಚೆಕ್ಔಟ್ ಆಗ್ಬೇಕು ಅಂತಕ್ಕಂಥ ಒಂದು ಕಾಲ್ ಬರ್ತಾ ಇತ್ತು ಅಂತಕ್ಕಂಥದ್ದು ಈಗ ಗೊತ್ತಾಗಿದೆ. DRI ಅಧಿಕಾರಿಗಳು ಕೂಡ ಇದೀಗ ಹೆಚ್ಚಿನ ತನಿಖೆಗೂ ಕೂಡ ಈಗ ಒಳಪಟ್ಟಿದ್ದಾರೆ. ಜೊತೆಗೆ ಒಳಗಡೆ ಯಾವೆಲ್ಲ ರೀತಿಯಲ್ಲಿ ಇಂದಿನ ಡಾಟಾ ಎಲ್ಲ ಕೂಡ ತೆಗಿತಕ್ಕಂಥ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಮಾದೇಶ್, ನಿಮ್ಗೂ ಕೂಡ ಥ್ಯಾಂಕ್ ಯು.